ರೇಡಿಯೋಲಿ ಕೆಲಸ ಮಾಡಿದ್ದೀನಿ, ಒಂದು OTT ನಲ್ಲಿ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡಿದ್ದೀನಿ. ಅದಾದ್ಮೇಲೆ ಹೊರಗಡೆ ನಾನೇ ಕಾಂಟೆಂಟ್ ಮಾಡಿದ್ದೀನಿ. ನಾನು ಮಾಡಿರೋ ಕಾಂಟೆಂಟ್ನ ಸೆಲ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸರ್ಕಸ್ ಮಾಡಿದ್ದೀನಿ. ಎಲ್ಲ ಹಂತಗಳಲ್ಲೂ ನೋಡಿರೋದ್ರಿಂದ ಒಂದಷ್ಟು ವಿಷಯಗಳು ಅಂದ್ರೆ ಈ ಇಮಿಡಿಯೇಟ್ ಜಡ್ಜ್ಮೆಂಟ್ ಇದೆಯಲ್ಲ, ಈಗ ನೋಡಿದ ತಕ್ಷಣ ಓಡಲ್ಲ ಅಂತಾರೆ. ಹೆಂಗೆ ಹೇಳ್ತೀರಾ ಓಡಲ್ಲ ಅಂತ? ಓಕೆ ಸರಿ, ಅಂದ್ರೆ ಒಂದು ಜಜ್ಮೆಂಟ್ ಇದೆ ಗೊತ್ತಾ, ಲೈಕ್ ಇದೆಲ್ಲ ಯಾರು ನೋಡ್ತಾರೆ, ಇದೆಲ್ಲ ಯಾರು ನೋಡ್ತಾರೆ, ಇವ್ರನ್ನ ಯಾರು ನೋಡ್ತಾರೆ. ಸೊ ಈ ಬ್ರಾಕೆಟ್ ನಲ್ಲಿ ಬದುಕ್ತಿದೀವಿ. ಐ ಥಿಂಕ್ ಅದರಿಂದ ಹೊರಗಡೆ ಬಂದು ಇಲ್ಲಿ ಕೂತಿರೋರು ಪ್ರತಿಯೊಬ್ರು ಕೂಡ ಅಂದ್ರೆ ಒಂದು ಸ್ಟ್ರಗಲ್ ಇದೆ. ಅಂದ್ರೆ ಹಲವಾರು ವರ್ಷಗಳ ಅವರು ಚೂಸ್ ಮಾಡಿರುವಂತ ಒಂದಷ್ಟು ಪ್ರಾಜೆಕ್ಟ್ಸು, ಅದರಲ್ಲಿದ್ದಂಥ ನಿರ್ದೇಶಕರು, ಅದರಲ್ಲಿ ಅವ್ರು ಮಾಡಿದಂಥ ಒಂದು ಪುಷ್ ಇವ್ರಿಗೋಸ್ಕರ ಅಂಡ್ ಏನಾರು ಆಗಿರ್ಬೋದು. ಬಟ್ ಇವ್ರಲ್ಲೊಂದು ಅಬಿಲಿಟಿ ಇದೆ, ಪ್ರತಿಯೊಬ್ಬರಲ್ಲಿ ಒಂದು ಹಸಿವಿದೆ ಅಂಡ್ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಅಂತಿದೆ. ಅಂಡ್ ಪ್ರಾಬ್ಲಿ ಕೆಲವ್ರ ಜೊತೆ ನೀವು ವರ್ಕ್ ಮಾಡಿರ್ತೀರಿ ಅಂಡ್ ಮನ್ಸಾರ ಅನಿಸ್ತಾ ಇರುತ್ತೆ, ಈ ತುಂಬಾ ವರ್ಷಗಳಿಂದ ನೋಡಿದೀನಿ ಇವ್ರು ಗೆಲ್ಬೇಕು ಇವರು ಅಂತ. ಐ ಥಿಂಕ್ ಒಳ್ಳೆ ಪ್ರಾಜೆಕ್ಟ್ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರುವಂಥದ್ದು ಅಂಡ್ ಈ ತಂಡ ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಅಂಡ್ ಎಂಟೈರ್ ಇಂಡಸ್ಟ್ರಿ ಅಂದ್ರೆ ನಾವೊಂದು ಟೈಟಲ್ ಲಾಂಚ್ ಮಾಡೋಣ ಅಂತ ಹೊರಟಾಗ ಪ್ರತಿಯೊಬ್ಬರು ಕೂಡ ಒಂದು ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಬಂದರು. ಐ ಆಮ್ ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೆ. ಅಂಡ್ ಇವತ್ತು ಕೂಡ ಅಂದ್ರೆ ನಾವು ಇಲ್ಲಿ ಕೂತು ಟ್ರೈಲರ್ ನೋಡ್ತಿದೀವಿ, ಸುದೀಪ್ ಸರ್ ನಮಗೆ ಟ್ವಿಟರ್ನಲ್ಲಿ ಅದನ್ನ ಲಾಂಚ್ ಮಾಡಿಕೊಟ್ರು. ಜೊತೆಗೆ ಒಂದು 500 ಜನ ಸೈಮಲ್ಟೇನಿಯಸ್ಲಿ ಈ ಟ್ರೈಲರ್ನ ಇವತ್ತು ಅಪ್ಲೋಡ್ ಮಾಡೋದ್ರ ಮೂಲಕ ಫಸ್ಟ್ ಟೈಮ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಈ ಥರ ಸ್ಟೋರಿ ಅಲ್ಲ. ನಾನು ಹೇಳ್ತಿರೋ ಪ್ರತಿಯೊಬ್ರು ಅವ್ರು ಪೋಸ್ಟ್ ಮಾಡಿ ಇನ್ನೊಂದು 5 ಜನನ ಕೊಲ್ಯಾಬ್ ಮಾಡಿ ಈ ಥರ ಮಾಡೋಣ, ಈ ಥರದೊಂದು ಐಡಿಯಾ ಇದೆ ಅಂತ ಹೇಳಿದಾಗ ಎಸ್ ಅಂತ ಹೇಳಿದ್ದಾರೆ. ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು 700-800 ಅಪ್ಲೋಡ್ಸ್. ಅಂದ್ರೆ ನಾವೆಲ್ಲೂ ಕೂಡ ಒಂದು ನಂಬರ್ ಗೇಮ್ ಇದೆ ಗೊತ್ತಾ, ಇಷ್ಟು ಮಿಲಿಯನ್ ಹೋಯ್ತು, ಅಷ್ಟು ಮಿಲಿಯನ್ ಹೋಯ್ತು, ಆ ನಂಬರ್ ಗೇಮಲ್ಲಿ ಇಲ್ಲ. ಮಾಡಿರೋ ಕೆಲಸ ಒಂದಷ್ಟು ಜನಕ್ಕೆ ರೀಚ್ ಆಗಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಇವತ್ತು ಯಾರ್ಯಾರು ಪ್ರತಿಯೊಬ್ಬರು ಟ್ರೈಲರ್ ಶೇರ್ ಮಾಡಿದ್ರಿ, ಎಂಟೈರ್ ತಂಡದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ವೆರಿ ಗ್ರೇಟ್ಫುಲ್. ಅಂಡ್ ಈ ಟೀಮ್ ನಿಜವಾಗ್ಲೂ ಖುಷಿ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಇಷ್ಟು ದಿನ ಶೂಟು, ಅದಕ್ಕೇನೋ ಒಂದು ಸಂಭಾವನೆ ಇರುತ್ತೆ, ಆ ಶೂಟ್ ಮುಗಿಸ್ತೀವಿ, ಪ್ರಮೋಷನ್ ಟೈಮ್ನಲ್ಲಿ ಒಂದು 4-5 ದಿನ ಓಡಾಡ್ತೀವಿ, ಮುಗಿತೀವಿ. ಬಟ್ ಆ ಥರ ಇಲ್ಲ. ಎಕ್ಸಾಕ್ಟ್ಲಿ 22ನೇ ತಾರೀಕು ಲಾಸ್ಟ್ ಮಂತ್ ನಾವು ಡೇಟ್ ಅನೌನ್ಸ್ ಮಾಡಿದ್ದು. ಇವತ್ತಿನವರೆಗೂ ಕೂಡ ಪ್ರತಿದಿನ ಯಾವುದೋ ಒಂದು ಇವೆಂಟು, ಯಾವುದೋ ಒಂದು ಊರು, ಯಾವುದೋ ಒಂದು ಕಾಲೇಜು, ಎಲ್ಲಿ ಕರೆದ್ರೂ ಕೂಡ ಇಷ್ಟು ತಂಡ ಒಟ್ಟಿಗೆ ನಿಂತು ಇಲ್ಲ ಈ ಸಿನಿಮಾ ಗೆಲ್ಬೇಕು ಅಂತ ಇವತ್ತು ಅಂದ್ರೆ ಒಂದು ಸಕ ಸ್ಟುಡಿಯೋ ಪರವಾಗಿ ನಾನು ಹೇಳ್ತಿರೋದು ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್ ಆಕ್ಚುಲಿ. ಅಂದ್ರೆ ಎವ್ರಿ ಡೇ ಬೇಸಿಸ್ ಮೇಲೆ ಓಕೆ ನಾನು ಫ್ರೀ ಇಲ್ಲ, ನೀನು ಹೋಗ್ಬಾ, ನೀನು ಫ್ರೀ ಇಲ್ಲ, ನಾನು ಹೋಗ್ಬಾ, ಈ ಥರ ಆಸ್ ಎ ಟೀಮ್ ನುಗ್ತಾ ಇದೀವಿ. ಸೊ ಈ ಟೀಮಲ್ಲಿ ಇರುವಂತ ಒಂದು ಎನರ್ಜಿ, ಅದಕ್ಕೆಲ್ಲ ಎನರ್ಜಿ ತುಂಬಿಸ್ತಿರುವಂತ ಮಾಧ್ಯಮದವರಿಗೆ, ಅಂದ್ರೆ ಎಷ್ಟೋ ಜನ ಜರ್ನಲಿಸ್ಟ್ಗಳು ಸ್ನೇಹಿತರಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆಗೆ ಪ್ರತಿ ಹಂತದಲ್ಲೂ ಕೂಡ ಇಲ್ಲ ನೀವೆಲ್ಲ ಗೆಲ್ಬೇಕು ಅಂತ ಹೇಳಿದಾಗ ಅದೊಂದು ಎನರ್ಜಿ ಸಿಗುತ್ತೆ. ಸೊ ಒಟ್ಟಿಗೆ ಸೇರಿದ್ರೆ ನಾವು ಮಾತ್ರ ಅಲ್ಲ, ಇಲ್ಲಿರೋ ಅಷ್ಟು ತಂಡಗಳನ್ನ ಗೆಲ್ಸೋಣ ಅನ್ನುವಂಥದ್ದು ಒಂದು ಆಸೆ. ಅಂದ್ರೆ ಅವ್ರದ್ದು ಯಾರೋ ಟ್ರೈಲರ್ ಬಂದಾಗ ಒಂದು ಚಿಕ್ಕ ಶೇರ್ ಎಷ್ಟೋ ಜನಕ್ಕೆ ಅದನ್ನ ತಲುಪಿಸ್ಬೋದು. ಸಿನಿಮಾ ನೋಡ್ಕೊಂಡ್ ಬಂದಾದ್ಮೇಲೆ ನೆಗೆಟಿವ್ಸ್ ಎಷ್ಟೇ ಇರಲಿ, ಅದ್ರಲ್ಲೇನೋ ಒಂದು ಒಳ್ಳೆ ಪ್ರಯತ್ನ ಇದೆ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಿದ್ದಾರೆ, ಇದನ್ನ ಎಂಕರೇಜ್ ಮಾಡೋಣ ಅಂತ ಒಟ್ಟಿಗೆ ಸೇರಿದ್ರೆ ಏನ್ ಬೇಕಾದ್ರೂ ಅದ್ಭುತಗಳಾಗ್ಬೋದು. ಸೊ ಆ ಥರದ ಕಡೆಗೆ ಆಗಲ್ಲ ಮಾಡಲ್ಲ ನೋಡಲ್ಲ ಅನ್ನೋದಕ್ಕಿಂತ ಪಾಸಿಟಿವ್ ಆಗಿ ನೋಡೋಣ, ಹೆಂಗ್ ಮಾಡೋಣ, ಹೆಂಗ್ ಬೆಳ್ಸೋಣ, ಹೆಂಗ್ ನೋಡೋಣ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಐ ಥಿಂಕ್ ಒಟ್ಟಾಗಿ ಮುಂದಕ್ಕೆ ಹೋದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ಇದು ಇಲ್ಲ